ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಕಾರ್ತಿಕ ಮಾಸ ಶುಕ್ಲಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ಚತುರ್ಥಿ ತಿಥಿ ಜ್ಯೇಷ್ಠ ನಕ್ಷತ್ರ ಈ ದಿವಸ ಶನಿವಾರವಾಗಿದೆ. ಪ್ರತಿ ಶನಿವಾರ ನಾವು ಶನೈಶ್ಚರನ ಆರಾಧನೆ ಅಥವಾ ವಿಷ್ಣುವಿನ ಪ್ರಾರ್ಥನೆ ಯಾವುದೋ ಒಂದು ಶ್ರದ್ಧೆ ಇಟ್ಕೊಂಡಿರ್ತೀವಿ. ಸಾಮಾನ್ಯವಾಗಿ ಶನಿವಾರದ ದಿವಸ ಶನೈಶ್ಚರನ ಆರಾಧನೆ ಮಾಡೋದು ತುಂಬ ಒಳ್ಳೆಯದು. ಕಾರಣ ಯಾಕಪ್ಪ ಅಂದರೆ ಆ ವಾರಕ್ಕೆ ಅಧಿಪತಿ ಯಾರು ಅಂದರೆ ಶನೈಶ್ಚರ ಆಗಿರ್ತಾನೆ. ಹೀಗಾಗಿ ಶನೈಶ್ಚರನಿಂದ ನಮಗೆ ಏನು ಉಂಟಾಗುತ್ತೆ? ಸಾಮಾನ್ಯವಾಗಿ ನಮಗೆ ಭಯ ಇದೆ. ಶನೈಶ್ಚರ ಅಂದರೆ ನಮಗೆ ಮುಖ್ಯವಾಗಿ ಶನೈಶ್ಚರ ತಂದುಕೊಡ್ತಕ್ಕಂಥದ್ದು ಏನೇನು ಗೊತ್ತಾ? ಅವನು ಆಪತ್ತುಗಳನ್ನು ತಂದುಕೊಡ್ತಾನೆ, ಭಯವನ್ನು ತಂದುಕೊಡ್ತಾನೆ, ಮರಣವನ್ನು ತಂದುಕೊಡ್ತಾನೆ, ಮತ್ತು ಪಾದವಿಹತಿ ಪಾದಗಳಿಗೆ ಘಾತವನ್ನು ಉಂಟು ಮಾಡ್ತಾನೆ. ಕಾಲು ಎಳ್ಕೊಂಬ ಬಿದ್ದು ಬಿಡ್ತಕ್ಕಂಥದ್ದು, ರಾಡಿ ಆಗಿಬಿಡ್ತಕ್ಕಂಥದ್ದು, ಇನ್ಫೆಕ್ಷನ್ಗಳಾಗ್ಬಿಡ್ತಕ್ಕಂಥದ್ದು, ಇಂಥದ್ದೆಲ್ಲ ಉಂಟು ಮಾಡ್ತಾನೆ. ಪತಿತಂ ಯಾವುದೋ ಒಂದು ಸ್ಟೇಟಸಲ್ಲಿ ಇರ್ತೀರಾ ಅಥವಾ ಇರ್ತೀವಿ, ಇದಕ್ಕಿದ್ದ ಹಾಗೇ ಆ ಸ್ಥಾನ ಚ್ಯುತಿ ಆಗಿಬಿಡುತ್ತೆ. ಅಂತಹ ಸಂದರ್ಭಗಳು. ಮತ್ತು ಎಷ್ಟೋ ಬಾರಿ ಕೆಲಸಗಾರರು, ಮನೆ ಕೆಲಸಗಾರರಿಂದ ಹಿಡಿದು ಒಂದು ಅಡುಗೆ ಕೆಲಸದವರಿಂದ ಹಿಡಿದು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಂತೂ ಈ ಸಮಸ್ಯೆ ಅತಿಯಾಗಿ ಅಗಾಧವಾಗಿ ವಿಶಾಲವಾಗಿ ವ್ಯಾಪಿಸ್ಬಿಟ್ಟಿದೆ. ಜನ ಸಿಗಲ್ಲ. ಸ್ವಲ್ಪ ಸಿಗ್ತಾರೆ, ಸ್ವಲ್ಪ ಕೆಲಸ ಆಗುತ್ತೆ, ನಿಂತು ಹೋಗಿಬಿಡುತ್ತೆ. ಮತ್ತು ಇನ್ಯಾರನ್ನೋ ಹಿಡ್ಕೊಂಬರೋಷ್ಟೊತ್ತಿಗೆ ಹೈರಾಣಾಗಿ ತಲೆಗೆ ಕೊಡಬೇಕಲ್ಲಪ್ಪ ಪರಿಸ್ಥಿತಿ. ಆ ಥರ ಆಗಿಬಿಡುತ್ತೆ. ಮೇಸ್ತ್ರಿಗಳಿಗೆ ಗೊತ್ತಿರುತ್ತೆ ಈ ಕಥೆ, ಮನೆ ಕಟ್ಟಿದವ್ರಿಗೆ ಗೊತ್ತಿರುತ್ತೆ. ಅವ್ರನ್ನೆಲ್ಲ ಕಲೆ ಹಾಕೋದು ಕಪ್ಪೆಗಳನ್ನು ತಕಡಿಗೆ ಹಾಕಿದ ಹಾಗೆ ಅಂತ. ಇದೆಲ್ಲ ಯಾಕಪ್ಪ ಅಂದರೆ ಶನೈಶ್ಚರನಿಂದಾಗಿ. ಶನೈಶ್ಚರ ಭೃತ್ಯ ಸೇವಕರನ್ನು ಕೊಡದೆ ಹೋಗ್ಬಿಡ್ತಾನೆ. ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡೋಕ್ಕೂ ಅವನು ಕರ್ಮಕಾರಕ. ಅವನಿಗೆ ವಸ್ತುತಃ ಅವನು ಅಷ್ಟಮಾಧಿಪತಿ ಅಲ್ವ, ನಷ್ಟದ ಅಧಿಪತಿ, ನಷ್ಟದ ಕಾರಕ ಅವನು ಶನೈಶ್ಚರ. ಅಲ್ಲಿ ದ್ಯುಮಣಿ ರಮರ ಮಂತ್ರಿ ಭೂಸುತ ಸೋಮ ಸೌಮ್ಯ ಗುರುರಿನ ತನ ಯಾರೋ ಭಾರ್ಗವೋ ಭಾನುಪುತ್ರ. ಈ ವಿವರಣೆ ಕೊಡುವಾಗ ಬರುತ್ತದೆ ಶನೈಶ್ಚರ ಎಲ್ಲೆಲ್ಲಿ ಯಾವ್ಯಾವ ಕಾರಕ ಅಂತ. ಕರ್ಮಕಾರಕನೂ ಹೌದಲ್ವ ಅವನು ಶನೈಶ್ಚರ. ಹೀಗಾಗಿ ಕೆಲಸವೇ ಇಲ್ಲ ಅಂತ ಆಗ್ಬಿಡುತ್ತೆ. ಎಲ್ಲೋ ಪಾಪ ಶನೈಶ್ಚರ ವಿದೇಶವನ್ನು ಪ್ರತಿನಿಧಿಸ್ತಕ್ಕಂಥವನು. ವಿದೇಶ ಸಂಪರ್ಕ, ಅಲ್ಲಿನ ವಹಿವಾಟು ಇವುಗಳೆಲ್ಲ ನಿಂತೇ ಹೋಗಿಬಿಡುತ್ತೆ. ಪರಿಸ್ಥಿತಿ ಹೇಗಾಗತ್ತಪ್ಪ ಅಂದರೆ ಬೀಗ ಹಾಕ್ಕೊಂಡು ಸೀದಾ ಇಂಡಿಯಾಗೆ ವಾಪಸ್ ಬರಬೇಕಾದ ಪರಿಸ್ಥಿತಿ ಬಂದುಬಿಡುತ್ತೆ. ಎಲ್ಲ ಕಡೆ ಹೇಳ್ಕೊಂಡ್ಬಿಟ್ಟಿರ್ತೀರ, ಅಯ್ಯೋ ನಾನು ಅಲ್ಲಿದ್ದೀನಿ, ಹೀಗಿದ್ದೀನಿ, ಹಾಗಿದ್ದೀನಿ. ಈ ಹೇಳ್ಕೊಳ್ಳೋ ಪ್ರತಿಷ್ಠೆಗೆ ಏನಾದ್ರು ಅವಮಾನ ಆಗಿಬಿಟ್ರೆ ಬದುಕೋದು ಕಷ್ಟ. ಎಷ್ಟೋ ಬಾರಿ ಹಾಗೆ ತೊಂದರೆ ಮಾಡ್ಕೊಂಡ್ಬಿಡ್ತಾರೆ. ಇದಕ್ಕೆಲ್ಲ ಶನೈಶ್ಚರನೇ ಕಾರಣ ನೋಡಿ. ವಿದೇಶದಲ್ಲಿ ಇರ್ತೀರ, ಪಾಪ ಏನೋ ಅವ್ಯವಸ್ಥೆ ಆಗಿಬಿಡುತ್ತೆ, ವಾಪಸ್ ಹೋಗಬೇಕಾದ ಪರಿಸ್ಥಿತಿ ಬಂದಿದೆಯಲ್ಲಪ್ಪ, ಅಲ್ಲಿ ಕೆಲಸ ಹೋಗಿಬಿಟ್ಟಿದೆಯಲ್ಲಪ್ಪ, ಇನ್ನೇನೋ ವೀಸಾ ಸಮಸ್ಯೆ, ಮತ್ತೊಂದು ಸಮಸ್ಯೆ. ಇವಾಗೆಲ್ಲ ಶನೈಶ್ಚರ ಕಾರಣ. ಒಂದಲ್ಲ ಅಂದರೆ ಮೈ ತುಂಬ ರೋಗ ಅನ್ನೋ ಥರ ಶನೈಶ್ಚರ ಪಾದ ಬೇರಲ್ವ ಅದು, ಅಲ್ಲಿಗಂಟಿದ ರೋಗ ದೇಹಕ್ಕೆ ವ್ಯಾಪಿಸ್ತೇ ಇರುತ್ತೆ, ನಿಂತ್ಕೊಳ್ಳೋಕ್ಕೆ ಆಗೋದಿಲ್ಲ. ಹಾಗಾಗಿಬಿಡುತ್ತೆ ಪರಿಸ್ಥಿತಿ. ಹೀಗಾಗಿ ಶನಿವಾರ ದಿವಸ ಶನೈಶ್ಚರನಿಗೆ ಎಳ್ಳೆಣ್ಣೆಯನ್ನು ತಗೊಳ್ಳೋದು. ಎಷ್ಟು? 8 ಲೀಟರ್. ತುಂಬ ಒಳ್ಳೆಯದು ನೋಡಿ. 8 ಲೀಟರ್ ಶನೈಶ್ಚರನಿಗೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು. ಆ ಎಳ್ಳೆಣ್ಣೆಯಿಂದ ತಿಲ ತೈಲ ಅಭಿಷೇಕಂ ಅಂತ ಕರ್ಮಗಳೆಲ್ಲ ಕಳೆದು ಹೋಗಿಬಿಡುತ್ತೆ. ಹಾಗೆ ನಿಂತ್ಕೊಳ್ಳೋ ಶಕ್ತಿ ಬರುತ್ತೆ, ಸದೃಢತೆ ಬರುತ್ತೆ, ಕಾಲಿಗೆ ಕಸು ಬರುತ್ತೆ, ವಿದೇಶದಲ್ಲಿ ಸ್ಥಿರವಾಗಿರ್ತೀರ. ಹೀಗೆ ಶನೈಶ್ಚರನ ಆರಾಧನೆಯಿಂದ ಮುಖ್ಯವಾಗಿ ದುಃಖಂ ದಿನೇಶಾತ್ಮಜ ಅಂತ ಮನಸ್ಸಿಗೆ ಅಂಟಿದ ದುಃಖ ಹಾಗೆ ಅಳಿಸಿ ಹೋಗುತ್ತೆ. ಹೀಗಾಗಿ ಶನಿವಾರ ದಿವಸ ಪ್ರಯತ್ನ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.